ನಿಮ್ಗೇನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ರಾಜ್ಯ ಸರ್ಕಾರದಿಂದ ಇವಾಗಿರೋ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿಂದ ಅಂತಂದ್ರೆ ರಿಯಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಒಂದು ಧರ್ಮ ಮುಚ್ಚಾಕ್ತಾವ್ರೆ. ಹೆಂಗ್ ಹೇಳ್ತೀರಾ ನೀವು ನಮ್ ಧರ್ಮ ಮುಚ್ಚಾಕ್ತಾ ಇದಾರೆ ಅಂತ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ? ಹೆಂಗೆ ಅಂದ್ರೆ ಈಗ ಮೋದಿಗೆ ವಿರುದ್ಧವಾಗವ್ರೆ ನಮ್ಮ ರಾಜ್ಯ ಸರ್ಕಾರ. ಅಂದ್ರೆ ಯಾವ ತರ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದೀರಾ ನೀವು? ಯಾವ ತರ ಕಾಂಟೆಕ್ಸ್ಟ್ ನಾವು ನೋಡ್ತಾ ಇದೀವಲ್ಲ ದಿನನಿತ್ಯ ನಡೀತಾ ಇರೋದು. ಏನಾಗ್ತಾ ಇದೆ ಅಂದ್ರೆ ಅವರು ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವರು ಹಿಂದೂ ರಾಷ್ಟ್ರನ ಬೆಳವಣಿಗೆ ಮಾಡ್ತಾವ್ರೆ. ಇವ್ರು ಏನ್ ಮಾಡ್ತಾವ್ರೆ ಅದನ್ನ ಮುಸ್ಲಿಮ್ಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ಅವತ್ತೇನ್ ಮಾಡ್ತಾ ಇದೆ ಇವತ್ತು ಅದೇ ಮಾಡ್ತಾ ಇದೆ. ಬದಲಾವಣೆ ಆಗ್ತಾ ಇಲ್ಲ, ಅವ್ರು ಆಗೋದೂ ಇಲ್ಲ ಅವರು ಅಷ್ಟೇ. ಇಷ್ಟೇ, ಇನ್ನೇನಿಲ್ಲ. ನಮ್ಗೆ ಗೊತ್ತಿರೋದು ಇಷ್ಟೇ ನಡೀತಾ ಇರೋದು. ಈಗ ಹಿಂದೂ ರಾಷ್ಟ್ರ ಒಂದೇ ಇರೋದು ಭಾರತ ದೇಶ. ಹೌದು, ಭಾರತ ಅಂತ ಅವ್ರು ಮಾಡ್ಬೇಕು ಅಂದ್ರೆ ಇಂಡಿಯನ್ ಅಂತಾನೆ ಇರ್ಬೇಕು ಅಂತ ಅವ್ರು ಇದ್ ಮಾಡ್ತಾವ್ರು. ಇದು ನಾವು ವಿರೋಧನೆ ಅದಕ್ಕೆ. ಅವಯ್ಯ ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡವ್ರಲ್ಲ, ಅವರು ನಮ್ಮ ಒಂದ್ ಟೈಮಲ್ಲಿ ನಾವು ಅಭಿಮಾನಿನೇ ಅವ್ರಿಗೆ. ಆಯ್ತಾ, ಸಿದ್ದರಾಮಯ್ಯ ಅಂದ್ರೆ ಒಂದು ಎಷ್ಟೋ ಪರ್ಸೆಂಟ್ ಆದ್ರೂ ಮೋದಿ ಪರ ಹಿಂದೂ ಬಗ್ಗೆ ಒಲವೇ ಇಲ್ಲ ಅವ್ರಿಗೆ. ಸರ್ಕಾರ ಅವ್ರ ಸರ್ಕಾರ ನಡಿಬೇಕು, ಅವರ ಸರ್ಕಾರ ನಿಲ್ಬೇಕು, ಅವ್ರು ಅಲ್ಲಿ ಕೂರ್ಬೇಕು, ಅವ್ರು ನಡಿಬೇಕು, ಅಷ್ಟೇ ಉದ್ದೇಶ ಬಿಟ್ರೆ ಇನ್ನೇನು ಇಲ್ಲ. ಅಷ್ಟೇ ನಡೀತಾ ಇರೋದು. ನಿಮ್ ಪ್ರಕಾರ ಕರ್ನಾಟಕದಲ್ಲಿ ಬರೀ ಭೇದ ಭಾವನೆ ನಡೀತಾ ಇದೆ, ಬರೀ ಜಾತಿ ಧರ್ಮನೇ ನಡೀತಾ ಇದೆ ಅಂತ ಇದ್ದೀರಾ? ಅಂದ್ರೆ ಬೇರೆ ಜಾತಿ ಧರ್ಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ರ ಅವರು? ನಮ್ಮ ಪರ ಏನ್ ಗೊತ್ತಾ, ನಮ್ಗೆ ಏನು ಉದ್ದೇಶ ಏನಿಲ್ಲ. ಅವ್ರು ಏನ್ ಕೊಡೋದು ಬಿಡೋದು ನಮ್ಗೆ ಬೇಕಾಗಿಲ್ಲ. ನಮ್ಮ ದೇಶ ಹಿಂದೂ ರಾಷ್ಟ್ರ, ಹಿಂದೂ ದೇಶ, ಅದು ಬೆಳವಣಿಗೆ ಹೋಗ್ಬೇಕು. ಅವ್ರ ಹೇಳ್ತಾರೆ ಅಲ್ಪಸಂಖ್ಯಾತರು ಬರೀ ಇದೆ ಅದು ಪರ್ಸೆಂಟೇಜು ಆಳು ಮುಳು ಏನೇನೋ ಹೇಳ್ತಾರೆ. ನಮ್ಗೆ ಅದು ಅರ್ಥ ಆಗಲ್ಲ, ನಮ್ಗೆ ಗೊತ್ತಿಲ್ಲ, ನಾವು ತಗೊಂಡು ಇಲ್ಲ, ಕೊಟ್ಟು ಇಲ್ಲ. ನಾವು ಕೊಡ್ತಾ ಇದೀವಿ ಒಂದ್ ಪಕ್ಷ, ನಮ್ಮ ಇದ್ರಲ್ಲಿ ನಮ್ಮ ಜನ ಕೊಡ್ತಾವ್ರೆ. ನಮ್ಮ ಜಾಸ್ತಿ ಒಲವಿದೆ. ಏನ್ ಅನ್ಸುತ್ತೆ ಹೇಳಿ? ಅವರು ಆ ಮುಸ್ಲಿಮರ ಬಗ್ಗೆ ಜಾಸ್ತಿ ಒಲವಿದೆ. ಚೂರು ಇಲ್ಲ ಅಂತೀರಾ? ಅವ್ರಿಗೆ ಅವರ ಪಕ್ಷ ಮುಖ್ಯ, ಅಧಿಕಾರ ಮುಖ್ಯ. ಯಾರು ಏನಾರ ಮಾಡ್ಕೊಳ್ಳಿ, ನಾವು ಚೆನ್ನಾಗಿರ್ಬೇಕು, ನಾವು ಅಷ್ಟೇ ಅವ್ರಿಗೆ ಮುಖ್ಯವಾಗಿದೆ ಅಷ್ಟೇ. ಹಿಂದೂ ಬಗ್ಗೆ ಯಾವುದೇ ಕೂಡ ಅವ್ರಿಗೆ ಒಂದಿಷ್ಟು ಕಿಂಚಿತ್ ಕಾಳಜಿ ಇಲ್ಲ. ಹೌದು, ಸತ್ಯ. ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ದೀರಾ? ಹೌದೌದು, ಸತ್ಯ. ಮುಸ್ಲಿಮರ ಬಗ್ಗೆ ಜಾಸ್ತಿ ಒಲವಿದೆ. ಯಾಕಂದ್ರೆ ಅವ್ರ ಪರವಾಗಿ ಅವ್ರು ನಿಂತಿರೋದು. ಹಿಂದೂ ಬಗ್ಗೆ ಯಾವುದೇ ಕೂಡ ಒಂದು ಕಿಂಚಿತ್ ಕೂಡ ಅವರು ಒಲವಿಲ್ಲ. ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ, ಅವ್ರ ನಡವಳಿಕೆ ಬಗ್ಗೆ ಮಾತಾಡ್ಬೇಕು ಅಂದಾಗ ಯಾವುದೇ ಒಂದು ವಿಷಯ ಬಂದಾಗ ಅದು ಮುಸ್ಲಿಂ, ಈಗ ಡಿಜೆ ಅಲ್ಲಿ ಏನ್ ಗಲಾಟೆ ಆಗಿದೆ ಅದ್ರ ವಿರುದ್ಧವಾಗಿ ಯಾವುದೇ ಒಂದು ಕಿಂಚಿತ್ ಆಕ್ಷನ್ ಅವ್ರು ತಗೊಂಡಿಲ್ಲ. ಅವ್ರ ಪರವಾಗಿ ನಿಂತಿದ್ದಾರೆ. ಅದ್ರ ಬಗ್ಗೆ ಆಕ್ಷನ್ ತಗೊಂಡಿದ್ದಾರ? ಸರಿ, ಇಲ್ಲ. ಅಂದ್ರೆ ಅದ್ರ ಅರ್ಥ ಅವರು ಅಧಿಕಾರಕ್ಕೆ ಬಂದಿರುವುದೇ ಆ ಮುಸ್ಲಿಂ ವೋಟ್ ಮುಖಾಂತರ ಬಂದಿರೋದು. ಅದಕ್ಕೋಸ್ಕರ ಅವ್ರ ಪರವಾಗಿ ನಿಂತಿದ್ದಾರೆ. ಅವ್ರು ಅಳಿವು ಉಳಿವು ಆ ಮುಸ್ಲಿಂ ವೋಟ್ ಮುಖಾಂತರ ನಿಂತಿದೆ ಅಷ್ಟೇ. ಆ ತರ ಲೆಕ್ಕದಲ್ಲಿ ಅವ್ರು ಹೇಳಿದ್ರೆ ಅವ್ರಿಗೆ ಜೈಕಾರ ಅವ್ರೇ ಆಗ್ತಾ ಇದ್ರು 100%. ಅವರು ಆ ಮುಸ್ಲಿಂ ನಮ್ಮವರಲ್ಲ ಅಂತ ಬಿಟ್ಟವರು ಅವ್ರ ಏನಾರ ಹಿಂದೂ ಪರವಾಗಿ ನಿಂತ್ಕೊಂಡ್ರೆ ಮಾರನೇ ದಿನ ಅವ್ರಿಗೆ ಅಧಿಕಾರ ಇರೋದಿಲ್ಲ, ಅಧಿಕಾರ ಕಳ್ಕೊಂಡ್ಬಿಡ್ತಾರೆ ಅಂತೀರಾ? ಸರ್, ಇಲ್ಲಿ ಬಹುತೇಕ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆಲ್ಲರೂ ಕೂಡ ಹಿಂದಿಯವರೇ ಇದಾರೆ ಸರ್. ಇನ್ ಸ್ವಲ್ಪ ದಿನ ಹೋದ್ರೆ ಕನ್ನಡಕ್ಕೆ ಆಗ್ಲಿ ಹಿಂದೂಗೆ ಆಗ್ಲಿ ಮರ್ಯಾದೆ ಸಿಗುತ್ತಾ? ಕನ್ನಡದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಕನ್ನಡದಲ್ಲಿ ಮರ್ಯಾದೆ ಇಲ್ಲ. ಎಲ್ಲೋ ಈ ಮಲ್ಲೇಶ್ವರಂ ಮತ್ತೆ ಬಸವನಗುಡಿ ಈ ಭಾಗದಲ್ಲಿ ಮಾತ್ರ ಇದೆ ಅಷ್ಟೇ. ಇಲ್ಲ ವೈಟ್ ಫೀಲ್ಡ್, ಕೋರ್ಮಂಗ್ಲ ಅಂತ ಕಡೆ ಎಲ್ಲೇ ಹೋದ್ರು ನೀವು ಕನ್ನಡಿಗ ಹುಡುಕೋದು ಭಾರಿ ಕಷ್ಟ, ಸಿಗದೇ ಇಲ್ಲ ಅಂತೀರಾ? ಸಿಗೋದೇ ಇಲ್ಲ. ಇದ್ರೂ ಕೂಡ ಅವ್ರ ಮೇಲೆ ದಬ್ಬಾಳಿಕೆ ಜಾಸ್ತಿ. ಈಗ ಯಾವುದೇ ಒಂದು ರೆಸ್ಟೋರೆಂಟ್ ಹೋಗಿ ಅಲ್ಲಿ ಆ ವರ್ಕರ್ಸ್ ನೋಡಿದ್ರಿ ನೀವು, ಅಲ್ಲಿ ಒಬ್ರು ಇಬ್ರು ಕನ್ನಡಿಗ ಮಾತ್ರ, ಇದವರೆಲ್ಲ ಬೇರೆ ಬೇರೆ ಬಂದಿರೋರೇ. ಈ ತರ ಆದ್ಮೇಲೆ ಯಾರಿಗೆ ಎಲ್ಲಿ ಎಷ್ಟು ಮಟ್ಟಿಗೆ ಮಾತ್ರ ಅವ್ರಿಗೆ ಇದು ಸಿಗುತ್ತೆ? ಕರ್ನಾಟಕ ಈಗ ಮೊನ್ನೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಷ್ಟು ಮೀಸಲಾತಿ ಅಂತ ಕೊಟ್ಟಿದ್ರು, ಅದು ಕ್ಯಾನ್ಸಲ್ ಆಯ್ತು. ಯಾರೋ ಒಬ್ರು ಪ್ರತಿಭಟನೆ ಮಾಡಿದ್ರ? ಯಾಕೆ ಮಾಡಿಲ್ಲ? ಅಲ್ಲಿ ಯಾರು ತಲೆ ಕೆಡ್ಸ್ಕೊತಾ ಇಲ್ಲ. ಈಗ ಡಿ.ಕೆ. ಶಿವಕುಮಾರ್ ಆಗಲಿ ಯಾರೇ ಆಗಲಿ ಅದ್ರ ಬಗ್ಗೆ ಧ್ವನಿ ಎತ್ತಿ ನಾವು ನಿಮ್ ಜೊತೆ ಇದೀವಿ ಅಂತ ಯಾರೋ ಒಬ್ಬರು ಮಾತಾಡ್ತಾರೆ? ಇಲ್ಲ. ಯಾಕೆ ಮಾತಾಡಿಲ್ಲ? ಅವ್ರಿಗೆ ಮೇನ್ ಅವ್ರ ಪಕ್ಷ ಉಳಿಬೇಕು, ಮುಸ್ಲಿಂ ಪರವಾಗಿ ನಿಂತಿದ್ರು ಅಷ್ಟೇ. ಅವ್ರ ಪಕ್ಷ ಉಳಿಬೇಕು, ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಅವರು ಇಲ್ಲಿ ಹಿಂದೂ ಬಗ್ಗೆ ಒಂದಿಷ್ಟು ಕಾಳಜಿನೂ ಕೂಡ ಇಲ್ಲ. ಖಂಡಿತವಾಗಿ ಹಿಂದೂಗಳು ಬಾಯಿ ಮುಚ್ಕೊಂಡಿರ್ತಾರೆ, ಧ್ವನಿ ಎತ್ತಕ್ಕೆ ಆಗಲ್ಲ. 100% ಧ್ವನಿ ಎತ್ತಕ್ಕೆ ಆಗಲ್ಲ, ಬಾಯಿ ಮುಚ್ಕೊಂಡಿರ್ಬೇಕು. ಈಗ ಏನೇ ಆದ್ರೂ ದೌರ್ಜನ್ಯ ಆದ್ರೂ ನಾವು ನೋಡಿಲ್ಲ, ನಾವು ಕೇಳಿಲ್ಲ ಅಂತ ನಾವು ಇರ್ಬೇಕಾಗುತ್ತೆ ಅಷ್ಟೇ. ಅಂದ್ರೆ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಇವಾಗ ಯಾವ ತರ ಒಂದು ಹಿಂದೂಗಳಿಗೆ ಪರಿಸ್ಥಿತಿ ಆಗ್ತಿದೆಯೋ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲೂ ಅದೇ ತರ ಪರಿಸ್ಥಿತಿ ಆಗಬಹುದು ಅಂತ ಹೇಳ್ತಾ ಇದೀರಾ ನೀವು?
ಇದು 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 ಶುರು ಇದು ಶುರು ಅಂತೀರಾ? ಇದು ಶುರು ಇದು. ಓಕೆ. ಮುಂದೆ ಇನ್ನ 10 ವರ್ಷಗಳಲ್ಲಿ ಯಾವ ಬದಲಾವಣೆ, ಯಾವ ಪರಿಸ್ಥಿತಿ ನಮ್ಮ ಭಾರತ ನೋಡಿಲ್ಲ. ಉತ್ತರ ಭಾರತ ಬೇರೆ ಮತ್ತೆ ದಕ್ಷಿಣ ಭಾರತ ಬೇರೆ. ದಕ್ಷಿಣ ಭಾರತದಲ್ಲಿ ಎಲ್ಲಾ ತರ ಜನಗಳು ಇದ್ದಾರೆ. ಅದರಲ್ಲಿ ಕೆಲವರು ಆ ಲೋಕಲ್ ಈಗ ತಮಿಳುನಾಡಲ್ಲಿ ಅಲ್ಲಿನ ಜನಗಳು ಜಾಸ್ತಿ ಜನ ಇದ್ದಾರೆ. ಈಗ ಕರ್ನಾಟಕದಲ್ಲಿ ಮಾತ್ರ ಇದು ತುಂಬಾ ಜಾಸ್ತಿ ಎಫೆಕ್ಟ್ ಆಗ್ತದೆ. ಕೇರಳದಲ್ಲಿ ಅವ್ರ ಜನಗಳು ಇದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ನೋಡಿ ಎಷ್ಟು ಬದಲಾವಣೆ ಆಗುತ್ತೆ ಅಂದ್ರೆ ಇವ್ರು ಇದರಿಂದ ಏನೇನ್ ಆಗುತ್ತೆ ಅಂತ ನೋಡಿದ್ವಿ. ಈ ರಾಜಕೀಯದಿಂದ, ಈ ಕಾಂಗ್ರೆಸ್ ಸರ್ಕಾರದಿಂದ ತುಂಬಾ ಕಷ್ಟ ಆಗೋದು ನಮ್ಮ ಜನಗಳಿಗೆ, ಕನ್ನಡಿಗರಿಗೆ ತುಂಬಾ 100% ಹೇಳ್ತಿಕ್ಕೆ. ಇದ್ರ ಬಗ್ಗೆ ಅಕ್ಷರಶಃ ನಿಜ ಆಯ್ತು. ಇದ್ರ ಬಗ್ಗೆ ಯಾವುದೇ ಒಂದು ತಪ್ಪು ಅಭಿಪ್ರಾಯ ಇಲ್ವೇ ಇಲ್ಲ. ಈಗ ತಮಿಳುನಾಡಲ್ಲಿ ಹೋಗಿ ಇವತ್ತು ಸರಿಲಲ್ಲಿ ನೋಡಿ ಅವ್ರು ನಿಮ್ನ ಸುಮ್ಮನೆ ಬಿಡ್ತಾರ? ಬಿಡಲ್ಲ. ಅದೇ ಕರ್ನಾಟಕದ ಆತರ ಇಲ್ಲ. ಅಲ್ಲೊಬ್ರು ಒಂದ್ ಮಾತಾಡ್ತಾರೆ, ಇಲ್ಲೊಬ್ರು ಒಂದ್ ಮಾತಾಡ್ತಾರೆ. ನಮ್ಮ ಮೆಜೆಸ್ಟಿಕ್ ಗಾಂಧಿನಗರದಲ್ಲಿ ರೈಲ್ವೆ ಸ್ಟೇಷನ್ ಆಯ್ತಲ್ಲ, ಯಾವ್ದು ಸರ್ ಗೊತ್ತಾಗ್ತಾ ಇಲ್ಲ. ನಾಯಿ ಮಾಂಸದ ಅಬ್ದುಲ್ ರಜಾಕ್ ಹೇಳಿ. ಅದು ಪರ ಹೆಂಗೆ ಅಂದ್ರೆ ಪೂರ ಒಂದು ಪರವಾಗಿ ನಿಂತಿರೋ ಒಬ್ಬ ಮನುಷ್ಯ ಅವರು ಅಷ್ಟೇ. ಅವರು ಅದರ ವಿರುದ್ಧವಾಗಿ ಮಾತಾಡಿದಾರ? ಯಾರು ಮಾತಾಡಿಲ್ಲ. ಗೌರ್ಮೆಂಟ್ ಇಲ್ಲ, ಗೌರ್ಮೆಂಟ್ ಸಪೋರ್ಟ್ ಇಲ್ಲ. ಸಿದ್ದರಾಮಯ್ಯ ಆಗಿರ್ಲಿ, ಡಿ ಕೆ ಶಿವಕುಮಾರ್ ಆಗಿರ್ಲಿ, ಇದರ ವಿರುದ್ಧವಾಗಿ ಯಾರೋ ಒಬ್ರು ಮಾತಾಡ್ತಾರೆ. ಅವ್ರ ನಂಬ್ಕೊಂಡಿರೋದೇ ಮುಸ್ಲಿಂ ರಾಷ್ಟ್ರಗಳ ಬಗ್ಗೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇವಾಗ ಭಾರತ ದೇಶ ಅಂತ ಇರಲ್ಲ, ಬೇರೆ ಏನಾದ್ರು ಆಗ್ಬೋದಾ? ಖಂಡಿತ ಆಗುತ್ತೆ. ಭಾರತ ಅಂತಾನೆ ಇರಲ್ಲ, ಭಾರತ ಅಂತ ಇರಲ್ಲ. ಭಾರತ ಅಳಿಸ್ಬಿಡ್ತಾರೆ. ಈಗ ಉತ್ತರ ಪ್ರದೇಶ ಒಂದ್ ಕಡೆ ಆಗುತ್ತೆ, ಈಗ ಅಯೋಧ್ಯೆ ಅದೆಲ್ಲ ಒಂದ್ ರೀತಿ ಇದ್ದಾಗ ಎಲ್ಲೆಲ್ಲಿ ತುಂಬಾ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಈಗಲೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಅಲ್ಪಸಂಖ್ಯಾತರು ಅಂತಾನೆ ಅವ್ರು ಹೇಳ್ತಾರೆ ವಿನ ಅವ್ರನ್ನ ಬೇರೆ ರೀತಿ ಮತ್ತೆ ನೋಡ್ತಾ ಇಲ್ಲ. ಆಕ್ಚುಲಿ ನೋಡಿದ್ರೆ ಅವರೇ ಸ್ವಲ್ಪ ಜಾಸ್ತಿ ಇರೋದು. ಈಗ ಜನಸಂಖ್ಯೆ, ಹಿಂದೂ ಜನಸಂಖ್ಯೆ ಎಷ್ಟಿತ್ತು, ಮುಸ್ಲಿಂ ಜನಸಂಖ್ಯೆ ಎಷ್ಟಿತ್ತು? ಹೌದು, ಕಮ್ಮಿ ತೀರಾಯ್ತು. ಹೌದು, ಅವಾಗ ಅಲ್ಪಸಂಖ್ಯಾತರು ಅಂತ ಆ ಮುಸ್ಲಿಂ ಬಗ್ಗೆ ಹೇಳ್ತಾರೆ. ಒಪ್ಕೊಳ್ಳಲ್ಲ. ಇದೆಷ್ಟು 10 ವರ್ಷದ ಹಿಂದಿನ ಒಂದು ವಿಚಾರ. ಈಗ ಎಷ್ಟಿದೆ? ಈಗ ಜಾಸ್ತಿನೇ ಆಗಿದೆ. ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋ ಸಂಖ್ಯೆ ಎಷ್ಟಿದೆ, ತಮಿಳ್ ಮಾತಾಡೋ ಸಂಖ್ಯೆ ಎಷ್ಟಿದೆ, ಮತ್ತೆ ತೆಲುಗು ಮಾತಾಡೋದು, ಮಲಯಾಳಂ ಮಾತಾಡೋದು, ಮತ್ತೆ ಹಿಂದಿ ಮಾತಾಡೋದು. ಇದ್ರ ಬಗ್ಗೆ ವಿಚಾರ ಮಾಡಿದ್ವಿ ಅಲ್ವಾ? ಆ ವಿಚಾರ ಮಾಡ್ಬಿಟ್ಟು ನೀವು ಒಂದ ತೀರ್ಮಾನ ತಗೊಳ್ಳಿ. ಆ ಒಂದು ನೀವು ಈಗ ಕಾಂಗ್ರೆಸ್ ಸರ್ಕಾರ ನೀವು ಹಿಂದೂಗಳ ಪರವಾಗಿ ನಿಂತ್ಕೊಂಡ್ರೆ ಅಲ್ಲಿ ಎಲ್ಲಾ ಇರೋದು ಒಬ್ರು ಬಿಟ್ಟು, ಯಾರೋ ಆ ಚಾಮರಾಜಪೇಟೆ ಜಮೀನ ಒಬ್ರು ಬಿಟ್ರೆ ಒಬ್ರಾರ ನಮ್ ಪರವಾಗಿ ನಿಂತು ಅವ್ರ ಬಗ್ಗೆ ಸರ್ ಹಂಗ್ ಲೆಕ್ಕ ತಗೊಂಡ್ರೆ ಬಿಜೆಪಿ ಸರ್ಕಾರ ಹತ್ರ ಇದ್ದಾಗ ಎಷ್ಟು ಮಟ್ಟಿಗೆ ಅವ್ರು ಯಶಸ್ವಿ ಆಗಿದ್ರು ಈ ವಿಚಾರದಲ್ಲಿ ನಿಮ್ ಪ್ರಕಾರ? ಆ ಸಮಯದಲ್ಲಿ ಅವರು ಸ್ವಲ್ಪ ಭಯ ಇತ್ತು. ಈಗ ಏನಾಗಿದೆ ಅಂದ್ರೆ, ಈಗ ಒಬ್ಬ ಮುಸ್ಲಿಂ ಏನೇ ಒಂದು ಅಪರಾಧ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದೆ, ನಾನು ಆಚೆ ಬರಬಲ್ಲೆ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ. ಮುಂಚೆ ಆತರ ಇರ್ಲಿಲ್ಲ. ಬಿಜೆಪಿ ಸರ್ಕಾರ ಇದೆ, ಸ್ವಲ್ಪ ಭಯ ಇತ್ತು. ಈಗ ಹಂಗಿಲ್ವಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ನಮ್ಮ ಪರವಾಗಿದ್ದಾಗ ನಾವು ಹೆಂಗೋ ಆಚೆ ಬರಬಲ್ಲೆ ಅನ್ನೋ ಒಂದು ಮನಸ್ಥಿತಿ ಅವ್ರಿಗಿದೆ. ಅವ್ರಿಗೆ ಈಗ ನೀವ್ ಹೇಳ್ತೀರ ಇದಕ್ಕೆ? ಸರ್ ಇಷ್ಟೆಲ್ಲ ಓಕೆ ಸರ್, ಈಗ ಇಷ್ಟೆಲ್ಲ ಹೇಳ್ತೀರಾ, ಮತ್ತೆ ಯಾಕೆ ಸರ್ ಎಲ್ಲಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಿದ್ರು? ಯಾರು ಹಾಕಿಲ್ಲ? ಬೆಂಗಳೂರಲ್ಲಿ ಯಾರು ಹಾಕಿಲ್ಲ. ಎಲ್ಲ ಹಾಕಿಲ್ಲ, ರೂರಲ್. ಯಾಕೆಂದ್ರೆ ಅವ್ರಿಗೆ ಆ ಫ್ರೀ ಬೀಸ್ ನ ಆಮಿಷ ಒಡ್ಡಿ ಅವ್ರಿಗೆ ಹಾಕಿದೆ. ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರ ಪಾಪ ಅವ್ರು ಈ ಅಲ್ಲಿವ್ರಿಗೇನು ನಮ್ಗೆ ಒಂದ್ 2,000 ರೂಪಾಯಿ ಬರುತ್ತಾ ಬರ್ಲಿ ಅಂತ ಆ ಮನಸ್ಥಿತಿ ಅವ್ರೇನು. ಬಟ್ ಬೆಂಗಳೂರಲ್ಲಿ ಯಾರು ಅದನ್ನ ಮಾಡಿ, ಬೆಂಗಳೂರಲ್ಲಿ ಎಲ್ಲಾ ಸೀಟ್ಗಳು ಬಿಜೆಪಿನೇ ಗೆದ್ದಿವೆ. ಅವ್ರಿಗೆಲ್ಲ ಎಜುಕೇಟೆಡ್. ಈಗ ಮತ್ತೆ ಅವ್ರಿಗೆ ಗೊತ್ತು ನಮ್ಮ ರಾಷ್ಟ್ರ ಹೇಗಿರ್ಬೇಕು, ಯಾರ ಕೈಯಲ್ಲಿ ಇರ್ಬೇಕು ಅನ್ನೋದು ಗೊತ್ತು. ಬಟ್ ಈ ಆ ರೂರಲ್ ಇದೆಯಲ್ಲ, ಅವ್ರಿಗೇನು ಗೊತ್ತಿಲ್ಲ ಪಾಪ. ಅವ್ರಿಗೇನೋ ಒಂದು ಫ್ರೀ ಬೀಸ್ ಕೊಟ್ಟರೆ, ಈಗ ಒಂದು ಆ ಬಸ್ ಆಗಿರ್ಲಿ ಅಥವಾ ಒಂದು ವಿದ್ಯುತ್ ಇದಾಗಿರ್ಲಿ ಕೊಟ್ರೆ ಅವ್ರಿಗೆ ಬಿಡಿ, ಯಾರಾದ್ರೂ ನಮ್ಗೆ ಫ್ರೀ ಬರ್ತಾ ಇದೆಯಲ್ಲ ಆ ಸರ್ಕಾರಕ್ಕೆ ನಮ್ಗೆ ಓಟ್ ಬರುತ್ತೆ ಅಂತ ಅವ್ರು ಹಾಕ್ತಾರೆ ವಿನ ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಅವರು ನೀವು ಆ ಓಟ್ ತಗೊಂಡು ನೀವು ಇಡೀ ಕರ್ನಾಟಕನೇ ಹಾಳು ಮಾಡಕ್ ಹೊರಟಿದ್ದೀರ, ಇದು ಸರಿನಾ? ಸರಿ ಇಲ್ಲ. ಅದಕ್ಕೆ ನಮ್ಮ ವಿರೋಧ ಇದೆ, ವಿರೋಧ ಇದೆ, 100% ವಿರೋಧ ಇದೆ. ಅವರು ಇನ್ನೊಂದು 10 ವರ್ಷ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಅಧಿಕಾರ ಕೊಟ್ಟರೆ 10 ವರ್ಷದಲ್ಲಿ ನಮ್ಮ ಕರ್ನಾಟಕವನ್ನು ಮುಸ್ಲಿಂ ರಾಷ್ಟ್ರವಾಗಿ ಮಾರ್ಪಡಿಸಿ. ಈಗ ಡಿಕೆಗೆ ಅವ್ರು ಕನಕಪುರ ಅವ್ರು ಬೇಕು, ಈಗ HDKಗೆ ರಾಮನಗರ ಇದು ಚನ್ನಪಟ್ಟಣ ಅವ್ರು ಬೇಕು. ಎಲ್ಲರೂ ಅವರು ನೋಡ್ಕೊತಾ ಇದ್ದಾರೆ.
ಈ ತರ ಅವರು ನೋಡ್ಕೊಂಡ್ರೆ ಮುಂದೆ ಏನಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕ ಖಂಡಿತವಾಗಿ ಮುಸ್ಲಿಂ ರಾಜ್ಯ